ಈ ಬಾರಿ ಬೇಸಿಗೆ ಆರಂಭಕ್ಕೂ ಮೊದಲೇ ಬಿಸಿಲ ಬೇಗೆ ಜನರ ನೆತ್ತಿ ಸುಡುತ್ತಿದೆ. ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯ ತವರೂರಿನ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನೀರಿಗೆ ಎಲ್ಲಿಲ್ಲದ ಹಾಹಾಕಾರ ಶುರುವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ ಎಂ ವಿಶ್ವೇಶ್ವರಯ್ಯ ತವರೂರಿನಲ್ಲೇ ನೀರಿಗೆ ಹಾಹಾಕಾರ. ಫೆಬ್ರವರಿಯಲ್ಲೇ ತಲೆದೋರಿದ ಸಮಸ್ಯೆಗೆ ಜನರು ವಿಲವಿಲ. ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಟ್ಯಾಂಕರ್ ಮೂಲಕ ಪೂರೈಸುತ್ತಿರೋ ನೀರಿಗಾಗಿ ನಾ ಮುಂದು ತಾ ಮುಂದು ಅಂತ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಕಣಿವೆ ನಾರಾಯಣಪುರ ಗ್ರಾಮಕ್ಕೆ ನೀರು ಪೂರೈಸುತ್ತಿದ್ದ 3 ಕೊಳವೆ ಬಾವಿಗಳು ಕೈಕೊಟ್ಟಿವೆ. ಇದರಿಂದ ಕಳೆದ 15 ದಿನಗಳಿಂದ ಗ್ರಾಮಕ್ಕೆ ನೀರು ಪೂರೈಕೆಯೇ ಸ್ಥಗಿತವಾಗಿದೆ. ಇದರಿಂದ ಕುಡಿಯುವ ನೀರಿಗೂ ಪಡಬಾರದ ಪರಿಪಾಟಲು ಪಡುವಂತಾಗಿದೆ. ನಮ್ಮೂರಲ್ಲಿ ತುಂಬ ನೀರು ಪ್ರಾಬ್ಲಮ್ ಆಗಿದೆ. ಹಸುಗೆ ಕುರಿಗಳಿಗೆ ಎಲ್ಲ ತುಂಬ ಕಷ್ಟ ಆಗ್ತಿದೆ. ನಮಗೂ ಕುಡಿಯೋಕ್ಕೆ ಸ್ನಾನ ಮಾಡೋಕ್ಕೆಲ್ಲ ಈ ನಡುವೆ ತುಂಬ ನೀರು ಬಿಡ್ತಾ ಇಲ್ಲ. ಮೊದಲು ಹಂಗೆ ಬರ್ತಿತ್ತು, ಮೊದಲು ಕಡಿಮೆನೇ ಬರ್ತಿತ್ತು ನೀರು. ಈ ವರ್ಷವೂ ಅದೇ ಥರ ಆಗಿದೆ. ಮೋಟ್ರುಗಳೆಲ್ಲ ಕೆಟ್ಟೋಗಿ ಅಂತ ನೀರು ಕಡಿಮೆನೇ ಬರ್ತಿದೆ. ನಾವು ಅಲ್ಲಿ ಇಲ್ಲಿ ಟ್ಯಾಂಕರ್ ಹಾಕ್ಕೊಂಡು ತುಂಬ್ಕೊತೀವಿ. ಕಷ್ಟ ಆಗ್ತಿದೆ ನೀರು. ಅದರಲ್ಲಿ 4 ಬಿಂದಿಗೆ ಕೊಡ್ತಾರೆ. ನಮ್ಗೆ ಏನಕ್ಕೂ ಸಾಕಾಗ್ತಿಲ್ಲ ನೀರು ಜಾಸ್ತಿ ಕಷ್ಟ ಆಗ್ತೈತೆ. ನೀರು ಒಂಚೂರು ಬರ್ತಾ ಇಲ್ಲ. ಒಂದು 20 ದಿನದಿಂದ ನೀರೇ ಇಲ್ಲ. ಏನು ಮಾಡೋದು? ಟ್ಯಾಂಕಿನಾಗೂ ಸರಿಯಾಗಿ ಬರಲ್ಲ. ಇಲ್ಲಿಂದ ಹೊರಕ್ಕಾಗಲ್ಲ. ವಯಸ್ಸಾಗೋಗ್ಬಿಟ್ಟೈತೆ. ಮನೆ ಹತ್ರನೂ ಒಂದು ಪರ್ಕೆ ಕಡ್ಡಿಗೆ ಹತ್ರನೂ ಬರಲ್ಲ. ನೀರೇ ಹಾಕಿದ್ರೇನು ಬರ್ತಾ ಇಲ್ಲ. ಏನು ಮಾಡೋದು? ಬೋರಾಗೆ ನೀರಿಲ್ಲ ಅಂತ ಹೇಳ್ತಾವ್ರೆ. ಟ್ಯಾಂಕರ್ ಬಂದೈತೆ, ಕಷ್ಟ ಬಿದ್ದು ಹಿಡ್ಕೊಬೇಕು. ಇನ್ನೇನು ಮಾಡೋಣಪ್ಪ? ಕಣಿವೆ ನಾರಾಯಣಪುರ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಶೈಲಜಾ ಸ್ವಂತ ಹಣದಲ್ಲೇ ಗ್ರಾಮಕ್ಕೆ ಟ್ಯಾಂಕರ್ ನೀರು ಪೂರೈಕೆ ಮಾಡಿದ್ದಾರೆ. ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ 153 ಮನೆಗಳಿದ್ದು 503 ಜನರಿದ್ದಾರೆ. ಆದರೆ ಟ್ಯಾಂಕರ್ ಮೂಲಕ ಮನೆ ಮನೆಗೆ 5-6 ಬಿಂದಿಗೆ ನೀರು ಸಿಗ್ತಾ ಇದ್ದು ಈ ನೀರು ಎಲ್ಲಿ ಸಾಕಾಗುತ್ತದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಣಿವೆ ನಾರಾಯಣಪುರ ಒಂದು ವಾರದಿಂದ ನೀರಿನ ಸಮಸ್ಯೆ ಇದೆ. ಈಗಾಗಲೇ ನಾನು ಇಲಾಖೆಯವರಿಗೆ ಪತ್ರಗಳನ್ನು ಬರೆದು ಪತ್ರ ಮುಖೇನ ಅವರಿಗೆ ತಲುಪಿಸಿದ್ದೀನಿ. ಮಾನ್ಯ ಯುವ ಸಾಹೇಬರಿಗೂ ಕಾಪಿ ಮಾಡಿರುತ್ತೇನೆ. ಮುಂದಿನ ವಾರದಲ್ಲೇ ನಾವು ಪ್ರೈವೇಟ್ ಬೋರ್ವೆಲ್, ಖಾಸಗಿ ಬೋರ್ವೆಲ್ಲನ್ನು ನಾವು ಹೈರ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ನೀರಿನ ಸಮಸ್ಯೆಗಳು ಇರುವುದಿಲ್ಲ. ನೀರಿನ ಸಮಸ್ಯೆ ನಾವು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇನ್ನು ಕಣಿವೆ ನಾರಾಯಣಪುರದಲ್ಲಿ ಮನೆ ಮನೆಗೂ ಜಲಜೀವನ್ ಮಿಷನ್ ಯೋಜನೆಯಡಿ ನಳ ಸಂಪರ್ಕ ಕೊಡಲಾಗಿದೆ. ಆದರೆ ನೀರು ಮಾತ್ರ ಬರಲ್ಲ. ಹಾಗಾಗಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ತಿಪ್ಪಾರೆಡ್ಡಿ ಹಿರಿಯ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ತಲೆದೋರಿರುವ ನೀರಿನ ಸಮಸ್ಯೆ ಬಗ್ಗೆ ಪತ್ರ ಬರೆದು ಅವಲತ್ತುಕೊಂಡಿದ್ದಾರೆ. ಆದಷ್ಟು ಬೇಗ ಹೊಸ ಕೊಳವೆ ಬಾವಿ ಕೊರೆಸೋದ್ರ ಜೊತೆ ಖಾಸಗಿ ಕೊಳವೆ ಬಾವಿ ಬಾಡಿಗೆ ಪಡೆದು ನೀರು ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.